Like and subscribe my channel. Click the like button and subscribe. Don't forget to turn on notifications. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ರಂಭ ಹೂ 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 ಹೇ ರಂಭ ಹೂ 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 ಹೂ. ಖರಮ್ಮಪ್ಪ, ರಾಮನವಮಿ ದಿನ ಏನದು ರಂಬ ರಂಬ ಅಂತ ರೀ? ಯಾಕ್ಲೆ ಯಾಕ್ಲೆ ನಾನು ಹಾಡಾಡಕತ್ತ ನಿನಗೇನು ಕಷ್ಟ ಆಗೈತಿ? ಅಲ್ರಿ, ರಾಮನವಮಿ ಐತಿ, ನಾನು ರಾಮನ್ ನೆನೆಸ್ಕೊಂಡು ಏನೋ ಒಂದು ಹಾಡಾಕತ್ತೇನಿ, ನೀವು ಬಂದ್ಬಿಟ್ಟು ರಂಬ ಹೋ 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 ಅಂದ್ಬಿಟ್ಟು ಹಾಡಿ ನಂದೆಲ್ಲನೂ ಭಜನೆ ಹಾಳು ಮಾಡಾಕತ್ತೀರಿ ನೋಡು. ಗಿಡ್ಮುಳಿ ಗಿಡ್ಮುಳಿ ಭಜನೆ ಮಾಡಾಕತ್ತೇನ? ಮತ್ತ ಟಿವಿ ಹಚ್ಚಿದಿ? ಅದು ರೀ, ಆವಾಗಲೇ ಕರೆಂಟ್ ಹೋಗ್ಬಿಟ್ಟಿತ್ತು, ನಾನು ಟಿವಿ ಬಂದೇ ಮಾಡಲಿಲ್ಲ ನೋಡ್ರಿ. ರಾಮನ್ ಹಂಗೆ ನೆನೆಸ್ಕೋಂತ ಕುಂತಿದ್ನ, ಅಷ್ಟರೊಳಗೆ ಇದು ಕರೆಂಟ್ ಬಂದಿದ್ದು ನನಗೆ ಗೊತ್ತಾಗಿಲ್ಲ ನೋಡು. ಹೌದೇನೆ? ಅಷ್ಟು ರಾಮನ ಭಜನೆ ಮಾಡಿಕೊಂಡು ರಾಮನಲ್ಲಿ ಲೀನವಾಗ್ಬಿಟ್ಟಿದ್ದೇನ? ಹೌದ್ರಿ, ಹೌದು. ಜೈ ಶ್ರೀರಾಮ್. ನೀವು ಮಾಡ್ಬರ್ರಿ ಭಜನೆನ. ರಾಮ್ 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 ಶ್ರೀ ರಾಮ್ ರಾಮ್ ರಾಮ್. ಏನೇ ಭಜನೆ ಮಾಡ್ಬೇಕಾ? ಬೇಡ ಬೇಡ, ನೀನೇ ಭಜನೆ ಮಾಡು. ಜೈ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನೀನೇ ಭಜನೆ ಮಾಡು, ಸರಿನಾ? ಹೌದು, ಎಲ್ಲಿ ಮಗಳು? ಅವಳು ಡ್ಯೂಟಿಗೆ ಹೋಗಳಲ್ರಿ, ಇನ್ನೇನು ಬರೋ ಹೊತ್ತಾಗೈತಲ್ಲ. ನಾ ಬಂದೆ ಅಪ್ಪ. ಅಯ್ಯನ್ ಮುದ್ದು ಮಗಳ, ಇವಾಗ ಬಂದೇನ? ಹೆಂಗೈತಿ ಹೊಸ ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಥರನ ಐತಿಪ್ಪ. ಏನು ಹೊಸದಿರಕ್ಕಾದ್ರಾಗ ಏನೈತಿ? ಅದ ಕೈದಿಗಳು, ಅದ ಪೊಲೀಸರು, ಇನ್ನೇನೈತಪ್ಪ? ಹೌದನು ಮಗಳ? ಸರಿ ಬಿಡುವ, ಬಾ ಬಾ, ಊಟ ಮಾಡ್ತೇನೆ, ಏನಾರ ನಾಷ್ಟ ಮಾಡ್ಕೊಂಬರ್ಲ? ಯವ್ವ ಮಾಡುವಂತಿ, ಊಟ ನಾಷ್ಟ ಎಲ್ಲಾನು. ನನ್ನ ಜೊತೆ ಯಾರು ಕರ್ಕೊಂಬಂದಿನ ಗೊತ್ತಾನ? ಯಾರು ಕರ್ಕೊಂಬಂದೀಯ ಮಗಳ? ಇರು ಕರಿತೀನಿ. ಮಿಕ್ಕಿ. ಇವಳು? ಹಾಂ, ಯಾರಂತ ಹೇಳು? ಅಯ್ಯೋ ಗಿಡ್ಮುಳಿ, ಈ ಹುಡುಗಿ ಯಾರಂತ ಗೊತ್ತಿಲ್ಲನ? ಯಾವ ಕೆಲಸಕ್ಕಂತ ನಿನ್ನ ಮಗಳು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಂದೋಳು, ಅವಳ ತಂಗಿ ಇವಳು, ಗೊತ್ತಾನ? ನಿಕಿತಾಕಿ. ನಿಕಿತಾ, ಬಾರವಾ ಮಗಳ. ನಮಸ್ಕಾರ ಅಂಕಲ್. ಆಂಟಿ ನಮಸ್ತೆ ಆಂಟಿ. ತಿಳ್ಕೊಬೇಡವಾ ನಿಖಿತಾ, ನಿಮ್ಮ ಅಕ್ಕನ ವಿಷಯ ಎಲ್ಲ ಹೇಳಿದ್ಲು, ಕರಳು ಹಿಂಡು ಬರ್ತೈತವಾ. ಯವ್ವ ಮತ್ತೆ ನೋಡಿ ಅಳಕ್ ಚಲೋ ಮಾಡಿದ್ಲು, ಈ ಸುಮ್ಮನೆ ಇರುವೆ. ಅದು ಮಗಳ ಹಂಗೆ ನೆನಪು ಬಂತಲ್ಲ ಹೇಳ್ಬಿಟ್ಟೆ. ಏಯ್ ನಿಖಿತಾ ಮಗಳ, ಅಳ್ಬೇಡ ಯವ್ವ, ಅಳ್ಬೇಡ. ಅಯ್ಯೋ ಬಿಡಿ ಆಂಟಿ, ನೀವ್ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊತೀರಾ? ನಮ್ಮ ಅಕ್ಕನ ಕಳ್ಕೊಂಡು ಅಕ್ಕನ ಪ್ರೀತಿನ ಕಳ್ಕೊಂಡ್ಬಿಟ್ಟಿದ್ದೀನಿ ಆಂಟಿ. ಅಯ್ಯೋ ದೇವ್ರೆ, ಇದೇ ನಾ ಹುಡುಗಿನ ಅಳ್ಸಾಕತ್ತಲ್ಲೇ ಗಿಡ್ಮುಳಿ. ಅಯ್ಯೋ ನಿನ್ನ ಏನು ಮಾಡಲಿ ಅಂತೇನೆ ನಾನು. ಅಯ್ಯೋ ರೀ, ನಾ ಬೇಕಂತ ಅಳಿಸ್ಲಿಲ್ರಿ. ಸುಮ್ಮನಾಗ. ಹೌದು, ನಿಮ್ಮವ್ವ ನಿಮ್ಮಪ್ಪ ಆರಾಮದಾರ? ಏನು ಆರಾಮ್ ಆಂಟಿ. ನಮ್ಮ ಅಕ್ಕ ಹೋದ್ಮೇಲೆ ಮನೇಲಿ ನೆಮ್ಮದಿನೇ ಇಲ್ಲ ಆಂಟಿ. ಅಪ್ಪ ಅಮ್ಮ ಒಂದೀಟು ಖುಷಿಯಾಗಿಲ್ಲ ಆಂಟಿ. ಏನು ಮಾಡೋದು? ಗೀತಾ, ನಿಮ್ಮಕ್ಕ ಹೋದ್ಲಂತ ಯಾಕೆ ಹೇಳ್ತೀಯ? ನಾನಿಲ್ವಾ? ನಾನು ನಿಮ್ಮ ಅಕ್ಕನ ಥರ ಅಲ್ಲ? ಅಕ್ಕ ಸಾಕು ಬಿಡು ನಿಖಿತಾ ಅಳೋದು. ಯವ್ವ ಈಗ ಏನು ತಿನ್ನಕ್ಕೆ ಕೊಡ್ಬಿ? ಆಂಟಿಯರ ಏನು ಬ್ಯಾಡ್ರಿ. ಹೌದವಾ ಮಗಳ, ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತೇನೆ ಅಂತಿದ್ದಲ್ವಾ, ಏನಾದರೂ ಸುಳಿ ಸಿಗ್ತಾನೆ ಮತ್ತೆ? ಹ್ಞೂಪ್ಪ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾನೇ ಇದೆಯಪ್ಪ. ಕೇಶವ್ ಹೇಳ್ತಾನೆ ನನಗೆ ಗೊತ್ತೇ ಇಲ್ಲ, ಆಲ್ರೆಡಿ ಅವಳನ್ನ ಕೊಂದುಬಿಟ್ಟಿದ್ರು ಅಂತ ಹೇಳ್ತಾನೆ. ಮುಂದೆ ಹೆಂಗೋ ನೋಡೋಣ. ಮಗಳೇ ಬಿಡು ಸಾಕು, ಪೊಲೀಸ್ ಸ್ಟೇಷನ್ ವಿಷಯ ಮನೆಗೆ ತರಕ್ಕೆ ಹೋಗ್ಬೇಡ ಅಂತ ಎಷ್ಟು ಸತಿ ಹೇಳಿ ನಿನಗೆ. ಹೋಗು, ಮುಖ ತೊಳ್ಕೊಂಡು ಬಾ. ಪುಟ್ಟಿ ನಿಖಿತಾ ಬಾರ್ವಾ, ಪಾನಕ ಕೋಸಂಬರಿ ಎಲ್ಲ ಮಾಡೇನಿ, ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಕುಡಿಯುವಂತಿ, ಬಾರ್ವಾ, ಬಾ ಕುತ್ಕೋ ಬಾ. ಅಯ್ಯೋ ರೀ, ಹಂಗೆ ಆಡು ಭಾಷೆ ಒಳಗೆ ಮಜ್ಜಿಗೆ ಗಿಜ್ಜಿಗೆ ಅನ್ನೇ ಬಿಡ್ರಿ. ನೀವೇನು ಒಂದೊಂದು ಮಾತಿಗೂ ತಪ್ಕೊಂಡು ಹಿಡಿತೀರಲ್ಲ. ಹೌದು ಬೇವಾ, ಇವತ್ತ್ಯಾಕೆ ಮಾಡಿದಿ? ಪಾನಕ ಕೋಸಂಬರಿ ಏನೇನೋ ಮಾಡಿ ಅಂತ ಹೇಳ್ತಿದ್ದಿ, ಎದಕ್ಕೆ ಇವತ್ತ್ಯಾಕೆ ಮಾಡಿದಿ? ಏನು ವಿಶೇಷ ಐತಿ ಇವತ್ತು? ಅಯ್ಯ ಮಗಳ, ನಿನಗೇನು ಗೊತ್ತೈತಿ? ಬರೇ ಡ್ಯೂಟಿ ಅಂತ ಬರೀ ಕೆಲಸದೊಳಗೆ ಬ್ಯುಸಿನೇ ಇರ್ತೀನಿ ನೋಡು. ಇವತ್ತು ರಾಮನವಮಿ ಇದೀವಾ,
ಅದಕ್ಕೆ ಇವನ್ನೆಲ್ಲ ಮಾಡಿದ್ದೀನಿ ರಾಮಗೆ ಪ್ರಸಾದ ಹಾಕೊಡಾಕ. ಹಂಗಂದ್ರೆ ನಮ್ಮ ಹೊಟ್ಟಿಗೂ ಪೂಜೆ ಆಗತ್ತೆ ಅನ್ನೋ. ಹೌದ್ರಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ಬರಿಪ್ಪ ಹಂಗಂದ್ರೆ ಪಾನಕ ಮಜ್ಜಿಗೆ ಕೋಸಂಬರಿ ಹೊಟ್ಟಿನ ತಣ್ಣಗೆ ಮಾಡ್ಕೊಳೋಣ ಬರ್ರಿ.